ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಜಗತ್ತಿನಲ್ಲಿ ಬಹಳ ಜನರಿಗೆ ಎಲ್ಲವೂ ಇದೆ, ಆದರೆ ಸಂತೋಷ ಇಲ್ಲ. ಹಣ ಇದೆ, ಶಾಂತಿ ಇಲ್ಲ. ಸ್ನೇಹಿತರಿದ್ದಾರೆ, ಆದ್ರೂ ಒಂಟಿತನ ಇದೆ. ಆರೋಗ್ಯ ಇದೆ, ಆದ್ರೂ ಅಸಮಾಧಾನ ಇದೆ. ಯಾಕೆ ಗೊತ್ತಾ? ಯಾಕಂದ್ರೆ ನಾವು ಇಲ್ಲದನ್ನ ನೋಡ್ತೇವೆ, ಆದ್ರೆ ದೇವ್ರು ಕೊಟ್ಟದನ್ನ ಮರ್ತು ಬಿಡ್ತೇವೆ. ಕೃತಜ್ಞತೆ ಅಂದ್ರೆ ಕೇವಲ ಥ್ಯಾಂಕ್ ಯು ಹೇಳುವುದಲ್ಲ, ಅದು ಒಂದು ಮನೋಭಾವ, ಅದು ಬದುಕುವಂತ ವಿಧಾನ, ಮತ್ತೆ ಅದು ಆತ್ಮದ ಆರೋಗ್ಯವೂ ಕೂಡ. ಬೈಬಲ್ ಹೀಗೆ ಹೇಳ್ತದೆ, 1 ಥೆಸಲೋನಿಕ 5ನೇ ಅಧ್ಯಾಯ 18ನೇ ವಚನ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಫ್ರೆಂಡ್ಸ್, ಕೃತಜ್ಞತೆ ಹೇಗೆ ಎಲ್ಲವನ್ನ ಬದಲಾಯಿಸ್ತದೆ ಎಂಬುದಾಗಿ ನೋಡೋಣ. ಮೊದಲನೇದಾಗಿ, ಕೃತಜ್ಞತೆ ನಮ್ಮ ದೃಷ್ಟಿಯನ್ನ ಬದಲಾಯಿಸ್ತದೆ. ಒಬ್ಬ ವ್ಯಕ್ತಿ ಪ್ರತಿದಿನ ದೂರ ಹೇಳ್ತಾ ಇದ್ದ, ಮನೆ ಚಿಕ್ಕದು, ಕೆಲಸ ಕಷ್ಟ, ಸಂಬಳ ಕಡಿಮೆ, ಜೀವನ ಅನ್ಯಾಯ. ಒಂದು ದಿನ ಅವನ ಸ್ನೇಹಿತ ಹೇಳ್ದ, ನಿನ್ನ ಬಳಿ ಇಲ್ಲದನ್ನ ನೋಡುವುದನ್ನ ನಿಲ್ಲಿಸು, ಇದ್ದದನ್ನ ಎಣಿಸು. ಆ ದಿನದಿಂದ ಅವನು ಪ್ರತಿದಿನ 3 ವಿಷಯಗಳಿಗೆ ಧನ್ಯವಾದ ಹೇಳೋದಿಕ್ಕೆ ಶುರು ಮಾಡ್ದ. ನಾನು ಬದುಕಿದ್ದೇನೆ, ನನ್ನ ಕುಟುಂಬ ನನ್ನ ಜೊತೆ ಇದೆ, ದೇವರು ನನ್ನನ್ನ ಬಿಟ್ಟಿಲ್ಲ. ಕೆಲವು ವಾರಗಳಲ್ಲಿ ಅವನ ಮನಸ್ಥಿತಿ ಬದಲಾಯಿತು. ಕೃತಜ್ಞತೆ ಪರಿಸ್ಥಿತಿಯನ್ನ ತಕ್ಷಣ ಬದಲಾಯಿಸದೇ ಇರಬಹುದು, ಆದ್ರೆ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ತದೆ. ಎರಡನೇದಾಗಿ, ಕೃತಜ್ಞತೆ ಮನಸ್ಸಿಗೆ ಶಾಂತಿಯನ್ನ ಕೊಡ್ತದೆ. ಇಂದಿನ ಜನರು ಒತ್ತಡದಲ್ಲಿ, ಚಿಂತೆಗಳಲ್ಲಿ, ಹೋಲಿಕೆಯಲ್ಲಿ ಬದುಕ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ನೋಡಿದಾಗ ಅವರಿಗೆ ಇದು ಇದೆ, ನನಗಿಲ್ಲ, ಈ ಒಂದು ಹೋಲಿಕೆ ಸಂತೋಷವನ್ನ ಕದ್ದುಕೊಳ್ತದೆ. ಆದ್ರೆ ಕೃತಜ್ಞತೆ ಹೇಳುವಂತ ವ್ಯಕ್ತಿ ನನಗೆ ಇರುವಂತದ್ದು ದೇವರ ವರ ಅಂತ ಅರ್ಥ ಮಾಡ್ಕೊಳ್ತಾನೆ. ಮೂರನೇದಾಗಿ, ಕೃತಜ್ಞತೆ ಸಂಬಂಧಗಳನ್ನ ಬಲಪಡಿಸ್ತದೆ. ಒಬ್ಬ ತಾಯಿ ಪ್ರತಿದಿನ ಅಡಿಗೆ ಮಾಡ್ತಾಳೆ, ಒಬ್ಬ ತಂದೆ ದುಡಿತಾನೆ, ಒಬ್ಬ ಸ್ನೇಹಿತ ಕಷ್ಟದಲ್ಲಿ ಜೊತೆ ಆಗ್ತಾನೆ. ಆದ್ರೆ ನಾವು ಕೆಲವೊಮ್ಮೆ ಅವರಿಗೆ ಧನ್ಯವಾದ ಹೇಳೋದನ್ನೇ ಮರ್ತು ಬಿಡ್ತೇವೆ. ಫ್ರೆಂಡ್ಸ್, ನೆನ್ಪಿಡಿ, ಕೃತಜ್ಞತೆ ಕುಟುಂಬವನ್ನ ಹತ್ತಿರ ತರ್ತದೆ, ಸ್ನೇಹವನ್ನ ಬಲಪಡಿಸ್ತದೆ, ಪ್ರೀತಿಯನ್ನ ಹೆಚ್ಚಿಸ್ತದೆ. ಒಂದು ಗ್ರಾಮದಲ್ಲಿ ರಮೇಶ್ ಅನ್ನುವಂತ ಒಬ್ಬ ಯುವಕ ಇದ್ದ. ಅವನು ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ಸ್ನೇಹಿತರು ದೊಡ್ಡ ಸಂಬಳ ಪಡಿತಾ ಇದ್ರು, ಹೊಸ ಕಾರ್ನ ಖರೀದಿ ಮಾಡ್ತಾ ಇದ್ರು, ಐಷಾರಾಮಿ ಜೀವನ ನಡೆಸ್ತಾ ಇದ್ರು. ಇದನ್ನ ನೋಡಿದಂತ ರಮೇಶ್ ಯಾವಾಗ್ಲೂ ದುಃಖ ಪಡ್ತಾ ಇದ್ದ. ಅವನು ಹೇಳ್ತಾ ಇದ್ದ, ದೇವ್ರೆ, ಯಾಕೆ ನನ್ನ ಜೀವನ ಮಾತ್ರ ಇಷ್ಟು ಸಾಮಾನ್ಯ? ಒಂದು ದಿನ ಕೆಲಸ ಮುಗಿಸಿ ಮನೆಗೆ ಬರ್ತಾ ಇದ್ದಾಗ ಅವನು ರಸ್ತೆ ಬದಿಯಲ್ಲಿ ಕುಳಿತಿದ್ದ ಒಬ್ಬ ವೃದ್ಧನನ್ನ ನೋಡ್ದ. ಆ ವೃದ್ಧನ ಹೆಸರು ಶಂಕ್ರಯ್ಯ. ಅವರ ಬಳಿ ಸರಳ ಬಟ್ಟೆ, ಹಳೆಯ ಚಪ್ಪಲಿ, ಒಂದು ಸಣ್ಣ ಕಾಫಿ ಗ್ಲಾಸ್ ಮಾತ್ರ ಇತ್ತು. ಆದ್ರೆ ಅವರು ಸಂತೋಷದಿಂದ ಹಾಡ್ತಾ ಕುಳಿತುಕೊಂಡಿದ್ರು. ರಮೇಶ್ ಆಶ್ಚರ್ಯಪಟ್ಟು ಕೇಳ್ದ, ತಾತ, ನಿಮ್ಮ ಬಳಿ ಏನೂ ಇಲ್ಲದಂತೆ ಕಾಣ್ತಾ ಇದೆ, ಆದ್ರೂ ನೀವು ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ? ಶಂಕ್ರಯ್ಯ ನಗ್ತಾ ಹೇಳ್ದ, ಮಗನೇ, ಒಮ್ಮೆ ನಾನು ಎಲ್ಲವನ್ನ ಕಳ್ತ್ಕೊಂಡೆ. ಹಣ ಹೋಯ್ತು, ಕೆಲಸ ಹೋಯ್ತು, ಆರೋಗ್ಯವೂ ಹಾಳಾಯ್ತು. ಆದ್ರೆ ಆಗ ನಾನು ಒಂದು ಸತ್ಯ ಕಲಿತೆ. ರಮೇಶ್ ಕೇಳ್ದ, ಯಾವ ಸತ್ಯ? ತಾತ ಹೇಳ್ದ, ನಾವು ಕಳೆದುಕೊಂಡದನ್ನ ಮಾತ್ರ ನೋಡಿದ್ರೆ ಜೀವನ ದುಃಖವಾಗ್ತದೆ, ಆದ್ರೆ ದೇವ್ರು ಉಳಿಸಿದನ್ನ ನೋಡಿದ್ರೆ ಹೃದಯ ಕೃತಜ್ಞತೆಯಿಂದ ತುಂಬುತ್ತದೆ. ಅವನ ಆಕಾಶದ ಕಡೆಗೆ ನೋಡ್ತಾ ಹೇಳ್ದ, ಇಂದು ನಾನು ಜೀವಂತವಾಗಿದ್ದೇನೆ, ನನಗೆ ಉಸಿರಿದೆ, ನನಗೆ ಮತ್ತೊಂದು ದಿನ ಸಿಕ್ಕಿದೆ, ಅದೇ ಸಾಕು ಧನ್ಯವಾದ ಹೇಳಲು. ಆ ಮಾತುಗಳು ರಮೇಶ್ ಹೃದಯವನ್ನ ಮುಟ್ಟಿದ್ದವು. ಆ ದಿನದಿಂದ ರಮೇಶ್ ತನ್ನ ಜೀವನವನ್ನ ಹೋಲಿಕೆ ಮಾಡೋದಿಕ್ಕೆ ನಿಲ್ಲಿಸ್ದ. ಅವನ್ ಪ್ರತಿದಿನ ಬೆಳಗ್ಗೆ ಹೇಳ್ತಾ ಇದ್ದ, ದೇವ್ರೆ, ಇಂದಿನ ದಿನಕ್ಕಾಗಿ ಧನ್ಯವಾದ, ನನ್ನ ಕುಟುಂಬಕ್ಕಾಗಿ ಧನ್ಯವಾದ, ನನ್ನ ಬಳಿ ಇರುವ ಚಿಕ್ಕ ಆಶೀರ್ವಾದಗಳಿಗೂ ಧನ್ಯವಾದ. ಕೆಲವು ದಿನಗಳ ನಂತರ ಅವನ ಮುಖದಲ್ಲಿ ಹೊಸ ಸಂತೋಷ ಕಾಣಿಸತೊಡಗಿತು. ಫ್ರೆಂಡ್ಸ್, ಕೃತಜ್ಞತೆಗೆ ಜೀವನವನ್ನ ಬದಲಾಯಿಸುವಂತ ಶಕ್ತಿ ಇದೆ. ಸಂತೋಷವು ಹಣದಿಂದಲ್ಲ, ಧನ್ಯವಾದ ಹೇಳುವ ಮನಸ್ಸಿನಿಂದ ಬರ್ತದೆ. ಹಾಗೆಯೇ ವಿಜ್ಞಾನ ಮತ್ತು ಮನೋವಿಜ್ಞಾನವೂ ಕೂಡ ಹೇಳ್ತದೆ, ಕೃತಜ್ಞರಾಗಿರುವಂತ ಜನರು ಕಡಿಮೆ ಒತ್ತಡವನ್ನ ಅನುಭವಿಸ್ತಾರೆ, ಉತ್ತಮ ನಿದ್ರೆ ಪಡಿತಾರೆ, ಹೆಚ್ಚು ಸಂತೋಷವಾಗಿರ್ತಾರೆ ಮತ್ತು ಉತ್ತಮ ಸಂಬಂಧಗಳನ್ನ ಕಟ್ಕೊಳ್ತಾರೆ ಎಂಬುದಾಗಿ. ಯಾಕಂದ್ರೆ ಕೃತಜ್ಞತೆ ನಕಾರಾತ್ಮಕ ಚಿಂತನೆಯನ್ನ ಕಡಿಮೆ ಮಾಡ್ತದೆ,
ಮನಸ್ಸಿಗೆ ಶಾಂತಿಯನ್ನ ಕೊಡ್ತದೆ ಮತ್ತು ಜೀವನದ ಮೌಲ್ಯವನ್ನ ತಿಳಿಸಿಕೊಡ್ತದೆ. ಫ್ರೆಂಡ್ಸ್, ಪ್ರತಿದಿನ ಕೃತಜ್ಞತೆಯನ್ನ ಅಭ್ಯಾಸ ಮಾಡುವುದು ಹೇಗೆ? ಮೊದಲನೇದಾಗಿ ಬೆಳಿಗ್ಗೆ ಎದ್ದು 3 ವಿಷಯಗಳಿಗೆ ಧನ್ಯವಾದ ಹೇಳಿ. ಜೀವ, ಕುಟುಂಬ ಮತ್ತು ಆಹಾರಕ್ಕಾಗಿ. ಎರಡನೆಯದಾಗಿ ದೂರು ಹೇಳುವುದನ್ನ ಕಡಿಮೆ ಮಾಡಿ. ಮೂರನೆಯದಾಗಿ ಇತರರನ್ನು ಮೆಚ್ಚಿಕೊಳ್ಳಿ. ನಾಲ್ಕನೆಯದಾಗಿ ಸಣ್ಣ ಆಶೀರ್ವಾದಗಳನ್ನು ಗಮನಿಸಿ. ಒಂದು ನಗು, ಒಂದು ಕರೆ, ಆರೋಗ್ಯ, ಮಳೆ, ಮಕ್ಕಳ ನಗು, ಇವುಗಳು ಕೂಡ ದೇವರ ವರಗಳೇ. ಕೊನೆಯದಾಗಿ ಫ್ರೆಂಡ್ಸ್, ಜೀವನ ಯಾವಾಗಲೂ ನಮ್ಮ ಇಷ್ಟದಂತೆ ನಡೆಯೋದಿಲ್ಲ. ಕೆಲವೊಮ್ಮೆ ನಾವು ಕಳೆದುಕೊಳ್ತೇವೆ, ನಿರಾಶೆ ಆಗ್ತೇವೆ, ಪ್ರಶ್ನಿಸ್ತೇವೆ, ಯಾಕೆ ನನ್ನ ಜೀವನ ಹೀಗಿದೆ ಅಂತ ಯೋಚಿಸ್ತೇವೆ. ಆದರೆ ಇಂತಹ ಸಮಯದಲ್ಲಿ ಕೃತಜ್ಞತೆ ಅತ್ಯಂತ ಮುಖ್ಯವಾಗ್ತದೆ. ಯಾಕಂದ್ರೆ ಕೃತಜ್ಞತೆ ನೋವಿನ ಮಧ್ಯದಲ್ಲಿಯೂ ನಿರೀಕ್ಷೆಯನ್ನ ಕೊಡ್ತದೆ. ಕೃತಜ್ಞತೆ ಕತ್ತಲೆಯಲ್ಲೂ ಕೂಡ ಬೆಳಕನ್ನ ತೋರಿಸ್ತದೆ. ಕೃತಜ್ಞತೆ ದೇವ್ರು ಇನ್ನೂ ನಮ್ಮ ಜೊತೆ ಇದ್ದಾನಂತ ನೆನಪಿಸ್ತದೆ. ನೆನ್ಪಿಡಿ, ಪ್ರತಿದಿನ ಸೂರ್ಯೋದಯವಾಗುವುದು ಒಂದು ಆಶೀರ್ವಾದ. ಉಸಿರು ಇರುವುದೇ ಒಂದು ವರ. ನಮ್ಮನ್ನು ಪ್ರೀತಿಸುವ ಜನರು ಇರುವುದೇ ಒಂದು ಸಂಪತ್ತು. ನಾವು ಎಲ್ಲವನ್ನ ಹೊಂದದೇ ಇರಬಹುದು, ಆದರೆ ದೇವ್ರು ನಮಗೆ ಬೇಕಾದದ್ದನ್ನ ಕೊಡ್ತಲೇ ಇದ್ದಾನೆ. ಆದ್ದರಿಂದ ದೂರು ಹೇಳುವ ಬದಲು ಧನ್ಯವಾದ ಹೇಳೋಣ. ಹೋಲಿಕೆ ಮಾಡುವ ಬದಲು ಆಶೀರ್ವಾದಗಳನ್ನ ಎಣಿಸೋಣ. ಅಸಮಾಧಾನದ ಬದಲು ಕೃತಜ್ಞತೆಯಲ್ಲಿ ನಡೆಯೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.